ಈಗ ಅಡಿಕೆ ಬೆಳೆಗಳ ಏನು ಹಾನಿಯಾಗಿತ್ತು ಅದಕ್ಕೆ ನಮ್ಮ SDRF ಮಾರ್ಗಸೂಚಿಯ ಪ್ರಕಾರ ಎಷ್ಟು ನಾವು ಪರಿಹಾರನ ಕೊಡೋದಕ್ಕೆ ಅವಕಾಶ ಇದೆಯೋ ಅಷ್ಟಕ್ಕೆ ನಾವು ಪ್ರಸ್ತಾವನೆಯನ್ನ ಈಗಾಗಲೇ ಸಲ್ಲಿಸಿದ್ದೀವಿ. ಆದರೆ ಕೆಲವು ಸ್ಥಳೀಯ ಶಾಸಕರು ಮತ್ತು ಆಗಿನ ಸಚಿವರು ಕೂಡ ಇದರಲ್ಲಿ ವಿಶೇಷ ಪ್ಯಾಕೇಜ್ ಅನ್ನ ನಾವು ಕೊಡಬೇಕಾಗ್ತದೆ ಅಂತ ಹೇಳಿ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಅವರು ನಮ್ಮ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ ಅಂತ ಮಾಹಿತಿ ಇದೆ. ಬಟ್ ಅದರ ಪ್ರತಿಗಳು ನನ್ನ ಹತ್ರ ಇಲ್ಲ. ಸೊ ಆ ರೀತಿ ಸರ್ಕಾರ ಆ ಬೇಡಿಕೆಯನ್ನ ಮನ್ನಿಸಿ ಅದಕ್ಕೆ ಹೆಚ್ಚಿನ ಪರಿಹಾರವನ್ನು ಕೊಡುವಂತ ಸಂದರ್ಭ ಬಂತು ಅಂತ ಹೇಳಿದ್ರೆ ಆ ಒಂದು ದರದಲ್ಲಿ ಕೊಡೋದಕ್ಕೆ ಅವಕಾಶ ಇದೆ. ಅದು ಸ್ಪೆಷಲ್ ಪ್ಯಾಕೇಜ್ ಏನು ಬರಲಿಲ್ಲ ಅಂತ ಹೇಳಿದ್ರೆ ನಾವು SDRF ನಾರ್ಮ್ಸ್ ಪ್ರಕಾರ ಏನಿದೆ ಅದನ್ನ ಮಾತ್ರ ಕೊಡೋದಕ್ಕೆ ಅವಕಾಶ. ಓಕೆ, ಥ್ಯಾಂಕ್ ಯು. ಮಳೆಗಾಲದ ಪ್ರಿಪರೇಷನ್ಗೋಸ್ಕರ ನಾವು ಈಗಾಗಲೇ ನಗರ ಪ್ರದೇಶಗಳಲ್ಲಿ ಎಲ್ಲ ಚರಂಡಿಗಳನ್ನ ಒಂದು ಕ್ಲೀನ್ ಮಾಡಿಕೊಂಡು ಯಾವುದೇ ರೀತಿ ಬ್ಲಾಕ್ ಆಗದಂತೆ ನಿರ್ವಹಿಸಬೇಕು ಅನ್ನೋಂಥ ಒಂದು ನಿರ್ದೇಶನವನ್ನು ಕೊಟ್ಟಿದ್ವಿ. ಅದಕ್ಕಿಂತ ಮುಖ್ಯವಾಗಿ ಈ ಮರಗಳು ಈಗ ಲೂಸ್ ಬ್ರಾಂಚಸ್ ಏನಿರ್ತದೆ ಅದನ್ನು ಕೂಡ ಮುನ್ನೆಚ್ಚರಿಕೆಯ ದೃಷ್ಟಿಯಿಂದ ತೆರವುಗೊಳಿಸತಕ್ಕಂಥ ಕೆಲಸಗಳನ್ನು ಕೂಡ ಮಾಡೋದಕ್ಕೆ ನಾವು ಕ್ರಮಗಳನ್ನು ಕೈಗೊಂಡಿದ್ದೀವಿ. ಆನಂತರ ಈ ಮಳೆಗಾಲದಲ್ಲಿ ಯಾವುದಾದ್ರೂ ಬ್ಲಾಕೇಡ್ಸ್ಗಳಾಗಿರ್ತಕ್ಕಂಥದ್ದು ಈ ಸಂದರ್ಭಗಳು ಬಂತು ಅಂತ ಹೇಳಿದ್ರೆ ತಾಲೂಕಾ ಮಟ್ಟದಲ್ಲಿ ನಾವು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಲ್ ಏನಿದೆ ಅಲ್ಲಿ ಎಲ್ಲ ರೀತಿಯ ಉಪಕರಣಗಳನ್ನು ಸಿದ್ಧತೆಯನ್ನು ಕೈಗೊಂಡು ರೌಂಡ್ ದ ಕ್ಲಾಕ್ ನಾವು ಸಿಬ್ಬಂದಿಗಳನ್ನು ಕೂಡ ನಿಯೋಜಿಸಿಕೊಂಡು ನಮ್ಮ ನಿರಂತರವಾಗಿರ್ತಕ್ಕಂಥ ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ನ ಹೆಲ್ಪ್ಲೈನ್ ಏನಿರ್ತದೆ ಅದು ಕೂಡ ನಿರಂತರವಾಗಿ ಕಾರ್ಯನಿರ್ವಹಿಸ್ತಾ ಇರ್ತದೆ. ಅದು ಮಳೆಗಾಲಕ್ಕೆ ವಿಶೇಷ ಅಂತ ಏನಿಲ್ಲ. ಅದು ಯಾವುದೇ ರೀತಿಯ ಅವಘಡಗಳು ಉಂಟಾದಾಗ ಕೂಡ ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಮಾಹಿತಿಯನ್ನು ಕೊಡ್ಬೋದು. ನೇರವಾಗಿ ನನಗೆ ಕೂಡ ಮಾಹಿತಿಯನ್ನು ಕೊಡೋದಕ್ಕೆ ಅವಕಾಶ ಇದೆ. ಎಲ್ಲರೂ ಕೂಡ ಮುನ್ನೆಚ್ಚರಿಕೆಯಿಂದ ಇರಬೇಕಂತ ನಾನು ಕೂಡ ಕೇಳ್ಕೊಳ್ತೇನೆ. ಅಲ್ಲ, ಕಳೆದ ಬಾರಿ ನನಗೆ ಮಾಧ್ಯಮದ ಸ್ನೇಹಿತರ ಮೂಲಕ ಈ ವಿಷಯ ಗಮನಕ್ಕೆ ಬಂದಾಗ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಂಡಾಗ ಅದು ಜಿಲೆಟಿನ್ ಜೆಲ್ ಅಂತ ಹೇಳಿ ಅದನ್ನು ಸ್ಫೋಟಕವನ್ನಾಗಿ ಉಪಯೋಗಿಸೋದಕ್ಕೆ ವಿದೌಟ್ ಅಥಾರಿಟಿ ಮಾಡಿರ್ತಕ್ಕಂಥ ಪ್ರಕರಣ ಬಂದಾಗ ಅಲ್ಲಿ ಅವ್ರನ್ನ ಬಂಧಿಸಿ ಪ್ರಕರಣವನ್ನು ಕೂಡ ದಾಖಲಿಸಿಕೊಂಡು ವಿಚಾರಣೆ ಕೂಡ ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇದೆ. ಬಟ್ ಈ ರೀತಿಯ ಪ್ರಕರಣಗಳು ಮರುಕಳಿಸಿದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಎಲ್ಲ ಕ್ವಾರಿ ಓನರ್ಸ್ ಏನಿದ್ದಾರೆ ಅವ್ರಿಗೂ ಒಂದು ಸೂಚನೆಯನ್ನ ಈ ಮೂಲಕ ನಾನು ಕೊಡ್ತಾ ಇರ್ತಕ್ಕಂಥದ್ದು. ನಿಮ್ಮ ಅಧಿಕೃತ ಎಲ್ಲಿ ಲೈಸೆನ್ಸ್ ಇದೆಯೋ ಆ ನಂತರ ಯಾವ ಒಂದು ಚಟುವಟಿಕೆಗೆ ತಮಗೆ ಲೈಸೆನ್ಸ್ ಅನ್ನು ಕೊಡಲಾಗಿದೆಯೋ ಅದಕ್ಕೋಸ್ಕರ ಮಾತ್ರ ನೀವು ಈ ರೀತಿಯ ಸ್ಫೋಟಕಗಳನ್ನು ಅದು ನಿಮ್ಮ ಪರಿಮಿತಿಯಲ್ಲಿ ಎಷ್ಟನ್ನು ನಾವು ಅಲೌ ಮಾಡಿರ್ತೀವೋ ಅಷ್ಟನ್ನು ಮಾತ್ರ ಉಪಯೋಗಿಸೋದಕ್ಕೆ ಅವಕಾಶ ಇರ್ತದೆ. ಅನ್ಅಥರೈಸ್ಡ್ ಆಗಿ ಯಾವುದೇ ರೀತಿಯ ಸ್ಫೋಟಕಗಳು ಕಂಡು ಬಂದಲ್ಲಿ ಅದನ್ನ ಪೊಲೀಸ್ ಇಲಾಖೆಯ ಮೂಲಕ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ತೀವಿ. ಈ ರೀತಿಯ ಮಾಹಿತಿಗಳು ಏನಾದರೂ ಸಾರ್ವಜನಿಕರಾಗಿರ್ಬೋದು ಅಥವಾ ಮಾಧ್ಯಮ ಸ್ನೇಹಿತರಲ್ಲಿ ಸಿಕ್ತು ಅಂತ ಹೇಳಿದ್ರೆ ಅದನ್ನ ಇಮಿಡಿಯೇಟ್ ಆಗಿ ಕೊಟ್ಟರೆ ನಮ್ಗೆ ಯಾವುದೇ ರೀತಿ ಅವಘಡ ಆಗೋ ರೀತಿ ಸಂದರ್ಭ ಬರದಂತೆ ನಾವು ಮುನ್ನೆಚ್ಚರಿಕೆಯನ್ನ ಕೈಗೊಳ್ಳೋದಕ್ಕೂ ಕೂಡ ಅನುಕೂಲ ಆಗ್ತದೆ. ಅಲ್ಲ, ಅವ್ರನ್ನ ಅರೆಸ್ಟ್ ಮಾಡಿ ವಿಚಾರಣೆ ನಡೀತಾ ಇದೆ. ಅದರದ್ದು ಫರ್ದರ್ ಈಗ ಸ್ಟೇಜ್ ಆಫ್ ಎನ್ಕ್ವೈರಿ ಏನಿದೆ ಅಂತ ತಿಳ್ಕೊಂಡು